ಡೈರೆಕ್ಟರ್ ಅವರು ಆಗಮಿಸ್ತಾರೆ. ಅವರು ನಮ್ಮ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾದ ಮಹೇಶ್ ಉತ್ಕೊಪ್ಪ ಅವರು ಆಗಮಿಸ್ತಾರೆ. ಅವ್ರಿಗೆ ಅದೇ ರೀತಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಚಂದ್ರೇಶ್ವರಿ ಅವರು ಆಗಮಿಸ್ತಾರೆ. ಅವ್ರಿಗೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಅಶೋಕ್ ಚಲವಾದಿ ಅವರು ಆಗಮಿಸ್ತಾರೆ. ಅದೇ ರೀತಿ ಎಲ್ಲ ಪತ್ರಕರ್ತರಿಗೂ ಹಿರಿಯರಿಗೂ ಎಲ್ಲ ಪದಾಧಿಕಾರಿಗಳಿಗೂ ಒಂದು ಅನೌಪ್ ಪಟ್ಟಣ ಪಂಚಾಯತ್ ಸದಸ್ಯರು ಎಲ್ಲರಿಗೂ ಸ್ವಾಗತಿಸ್ತೀನಿ. ಅನೌಪ್ ಕಾರ್ಯಕ್ರಮ ಕೆಲವೊಂದು ವಿಷಯಗಳ ಬಗ್ಗೆ ಆತ್ಮೀಯರು ಹಾಗೂ ಎಲ್ಲ ಸಹಕಾರಿ ತುಂಬಾ ದಿವಸಗಳಾಗಿತ್ತು, ಬರಲಿಕ್ಕಾಗಿರಲಿಲ್ಲ. ಬೇರೆ ಬೇರೆ ನಮ್ಮ ವೈಯಕ್ತಿಕ ಕಾರಣದಿಂದ, ಅನಾರೋಗ್ಯದ ಕಾರಣದಿಂದ ಎಲ್ಲೂ ಪ್ರವಾಸ ಹೋಗ್ತಿರ್ಲಿಲ್ಲ. ಯಾರಿಗೂ ಹೆಚ್ಚು ಸಿಕ್ಕಲ್ಲ. ಇತ್ತೀಚೆಗೆ ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಸಂಘಟನೆಯನ್ನು ಬಲಪಡಿಸೋ ದೃಷ್ಟಿಯಿಂದ ಸ್ವಲ್ಪ ಪ್ರವಾಸವನ್ನು ಶುರು ಮಾಡಿದೆ. ರಾಮ ಜನ್ಮಭೂಮಿಯ ಈ ಒಂದು ಆಂದೋಲನ ಇವತ್ತೊಂದು ನಿರ್ಣಾಯಕ ಹಂತ ತಲುಪಿದೆ. ಈ ಜಿಲ್ಲೆಯಲ್ಲಿ ನಾನು ಸಂಘದ ಪ್ರಚಾರಕನಾಗಿ ಮೊಟ್ಟ ಮೊದಲು ಬಂದ ನಂತರದಲ್ಲಿ ತಗೊಂಡಿದ್ದೆ ರಾಮ ಜನ್ಮಭೂಮಿ ಹೋರಾಟ. ಅವತ್ತೇ ಇಟ್ಟಿಗೆ ಪೂಜೆ ಮತ್ತು ಅದರ ಮುಖಾಂತರವೇ ನಮ್ಮ ಎಲ್ಲ ಹಿಂದೂ ಸಂಘಟನೆಗಳ ಕೆಲಸ ಶುರುವಾಯಿತು. ನಂತರದಲ್ಲಿ ಜಾಗರಣ, ಬೇರೆ ಬೇರೆ ಹೋರಾಟಗಳು ಅದೆಲ್ಲ ಪ್ರಾರಂಭ ಆದವು. ಬಾಕಿ ಏನೇ ಇರಲಿ, ನಮ್ಮ ವೈಯಕ್ತಿಕ ಪರ್ಸನಲ್ ಅಟ್ಯಾಚ್ಮೆಂಟ್ ಆ ಮೂಮೆಂಟ್ ಜೊತೆಗೆ 2 ಹಂತದಲ್ಲಿ ಕರಸೇವಕರನ್ನ ಒಟ್ಟಿಗೆ ಕರ್ಕೊಂಡು ಹೋಗಿದ್ವಿ. ಇದೆಲ್ಲ ಕಾರಣದಿಂದ ಒಂದು ಪರ್ಸನಲ್ ಅಟ್ಯಾಚ್ಮೆಂಟ್ ರಾಮ ಜನ್ಮಭೂಮಿ ಹೋರಾಟದ ಜೊತೆಗೆ ಇವತ್ತೊಂದು ನಿರ್ಣಾಯಕ ಹಂತ ತಲುಪಿದೆ. ಒಂದು ತುಂಬ ದೊಡ್ಡ ದೇವಸ್ಥಾನದಲ್ಲಿ ನಿರ್ಮಾಣ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಇಡೀ ದೇಶವಾಸಿಗಳನ್ನ ತಲುಪಬೇಕು ಅನ್ನುವಂಥದ್ದು ನಮ್ಮ ಸಂಘಟನೆಯ ಅಪೇಕ್ಷೆ. ಎಲ್ಲ ಹಿಂದೂಗಳನ್ನು ಕೂಡ ಇದರ ಜೊತೆ ಸೇರಿಸ್ಕೊಂಡು ಹೋಗಬೇಕು. ಅದಕ್ಕೆ ಮನೆ ಮನೆಗಳ ಅಭಿಯಾನ ಶುರುವಾಗಿದೆ. ಇಲ್ಲೂ ಕೂಡ ಎಲ್ಲ ಶುರುವಾಗಿದೆ ಅಂತ ನಾನು ಭಾವಿಸಿದ್ದೀನಿ. 96 ಹಳ್ಳಿಗಳಿಗೂ ಆಗಿದೆ. ಎಲ್ಲ ದೇವಸ್ಥಾನಗಳಲ್ಲಿ ಅವತ್ತು 22ನೇ ತಾರೀಕಿನ ದಿನ ಪೂಜೆ ಇಟ್ಕೋಬೇಕು. ಎಲ್ಲ ಹಿಂದೂಗಳ ಮನೆಯಲ್ಲಿ ದೀಪ ಹಚ್ಚಿ ದೀಪಾವಳಿಯ ರೀತಿಯಲ್ಲಿ ಅದನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು ಎಲ್ಲ ಕಡೆ ಸೂಚನೆ ಹೋಗಿದೆ. ಇಡೀ ದೇಶದಾದ್ಯಂತ ಸಂಭ್ರಮದ ವಾತಾವರಣ. ಬಹುತೇಕ ಅದನ್ನು ಶಬ್ದಗಳಲ್ಲಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಕೇವಲ ರಾಮ ಮಂದಿರ ಒಂದು ಕಟ್ತೀವಿ ಅಂತಲ್ಲ, ಇದರ ಹಿಂದ್ಗಡೆ ಒಂದು ದೊಡ್ಡ ಐತಿಹಾಸಿಕ ಹಿನ್ನೆಲೆ ಇದೆ. ಸಾವಿರಾರು ವರ್ಷಗಳ ನಂತರದಲ್ಲಿ ಈ ದೇಶದಲ್ಲಿ ಏನೊಂದು ನಮ್ಮ ಧರ್ಮವನ್ನ ಸಂಪೂರ್ಣವಾಗಿ ಮಟ್ಟ ಹಾಕಬೇಕು ಅನ್ನುವಂಥ ಪ್ರಯತ್ನ ನಡೀತು ಎಲ್ಲರಿಂದ. ಅನ್ಯಾಯ, ಅತ್ಯಾಚಾರ, ಲೂಟಿ, ಹಿಂಸೆ, ಮತಾಂತರ ಇದೆಲ್ಲದರಿಂದ ಹೊರಗಡೆ ಬಂದು ಇವತ್ತು ಹಿಂದೂ ಸಮಾಜ ಜಾಗೃತಾಗಿ ತಲೆ ಎತ್ತಿ ನಿಂತ್ಕೊಳ್ತಾ ಇದೆ. ಮೊಟ್ಟ ಮೊದಲನೇ ಬಾರಿಗೆ ಆಂದೋಲನದ ಮುಖಾಂತರ ಸೌರಾಷ್ಟ್ರದ ಸೋಮನಾಥ ದೇವಸ್ಥಾನ ಅದು ಸರ್ಕಾರವೇ ನಿಂತು ಬಾಬು ರಾಜೇಂದ್ರ ಪ್ರಸಾದ್ ಮೊಟ್ಟ ಮೊದಲ ರಾಷ್ಟ್ರಪತಿ ಅವರೇ ಸ್ವತಃ ಹೋಗಿ ಅದನ್ನ ಉದ್ಘಾಟನೆ ಮಾಡಿದ್ರು. ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾರಲ್ಲ, ಮಂದಿರ ಮತ್ತು ರಾಜಕಾರಣ ಒಟ್ಟಿಗೆ ಸೇರಿಸಬಾರದು ಅಂತ. ಈ ದೇಶದ ಮೊಟ್ಟ ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ರೇ ಸ್ವತಃ ಹೋಗಿ ನೆಹರು ಬೇಡ ಅಂತ ಹೇಳಿದ್ರು, ಹೋಗುದು ಬೇಡ ಅಂತ ಹೇಳಿದ್ರು. ಆದರೂ ಕೂಡ ಇದು ನನ್ನ ದೇಶದ ಒಂದು ಹೆಮ್ಮೆಯ ಪ್ರತೀಕ ಇದು. ಅದಕ್ಕೋಸ್ಕರ ನಾನು ಹೋಗ್ತೀನಿ ಅಂತ ಮೊಟ್ಟ ಮೊದಲ ರಾಷ್ಟ್ರಪತಿಗಳೇ ಸೋಮನಾಥ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಉದ್ಘಾಟನೆಯನ್ನು ಮಾಡಿದ್ರು. ದೇವಸ್ಥಾನಗಳು ನಮ್ಮ ಗುರುತು, ಅದಿಲ್ಲದೆ ನಾವಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ರಾಮ ಜನ್ಮಭೂಮಿಯ ಹೋರಾಟ ಇದು ಕೇವಲ ಒಂದು ಔಪಚಾರಿಕ ದೇವಸ್ಥಾನದ ನಿರ್ಮಾಣ ಅಲ್ಲ. ನಾವೆಲ್ಲ ಕಡೆಗಳಲ್ಲಿ 4 ಮಂದಿ ಸೇರ್ಕೊಂಡು ಕಟ್ತೀವಿ. ದೊಡ್ಡ ದೊಡ್ಡ ದೇವಸ್ಥಾನ ಕಟ್ತೀವಿ ನಾವು. ಈ ತರ ಒಂದು ಔಪಚಾರಿಕ ದೇವಸ್ಥಾನ ಅಲ್ಲ. ರಾಮ ಜನ್ಮಭೂಮಿಯ ಒಂದು ದೇವಸ್ಥಾನದ ಹಿಂದ್ಗಡೆ ಭಾರಿ ದೊಡ್ಡ ವೈಚಾರಿಕ ಸಂಘರ್ಷ ನಡೀತು. ರಾಜಕೀಯ ತುಮಲ ಅದು ಏರ್ಪಡ್ತು. ಇಡೀ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ಒಂದು ಹೊಸ ಅಭಿಯಾನ ಪ್ರಾರಂಭ ಆಯಿತು. ರಾಷ್ಟ್ರೀಯತೆಯ ಜಾಗರಣ ಪ್ರಾರಂಭ ಆಯಿತು. ಅದರ ಪರಿಣಾಮವಾಗಿ ಇವತ್ತು ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ. ಸುಮ್ಮನೆ 4 ಮಂದಿ ಸೇರಿ ಕಟ್ಟಿದ ದೇವಸ್ಥಾನ ಅಲ್ಲ. ಇವತ್ತು ತುಂಬಾ ಹೆಮ್ಮೆಯ ಒಂದು ಪ್ರಾರಂಭ ಇದು 22ಕ್ಕೆ.
ರಾಷ್ಟ್ರೀಯ ಜಾಗರಣದ ಆದ ಹೆಜ್ಜೆ. ಮುಂದಿನ ತುಂಬಾ ಇದೆ. ಇನ್ನು ಕಾಶಿ ಇದೆ, ಮಥುರಾ ಇದೆ, ಅಷ್ಟಕ್ಕೆ ಮುಗಿದಿಲ್ಲ. ನಮ್ಮಲ್ಲೂ ಕೂಡ ಸಾಕಷ್ಟಿದಾವೆ, ಕರ್ನಾಟಕದಲ್ಲೂ ಸಾಕಷ್ಟಿದಾವೆ. ಎಲ್ಲ ಹಳ್ಳಿಗಳಿಗೆ ಹೋದ್ರೆ ಕೆಲವು ಹಳ್ಳಿಗಳಲ್ಲಿ ಗೊತ್ತಾಗ್ತದೆ ಅದೆಷ್ಟು ನಾವು ಅನ್ಯಾಯವನ್ನು ಅನುಭವಿಸಿದೀವಿ ಅನ್ನುವಂಥದ್ದನ್ನ ಹಳ್ಳಿಗಳಿಗೆ ಹೋದ್ರೆ ಗೊತ್ತಾಗುತ್ತೆ. ಇವತ್ತಲ್ಲ ನಾಳೆ ಅದೆಲ್ಲದಕ್ಕೂ ಉತ್ತರ ಕೊಡಬೇಕು. ಇದು ಹಿಂದೂ ಸಮಾಜ ಋಣವನ್ನು ಇಟ್ಕೊಳ್ಳುದು. ಹಿಂದೂ ಸಮಾಜ ಯಾವತ್ತೂ ಋಣವನ್ನು ಇಟ್ಕೊಳ್ಳುದು. ಇವತ್ತಲ್ಲ ನಾಳೆ ತೀರ್ಸ. ನಮ್ಮ ಬದುಕಿನಲ್ಲಿ 5, 10, 20, 30 ವರ್ಷ ದೊಡ್ಡದು. ಆದರೆ ರಾಷ್ಟ್ರದ ಬದುಕಿನಲ್ಲಿ 100 ವರ್ಷನೂ ಕಡಿಮೆನೆ. 1000 ವರ್ಷದಿಂದ ನಮ್ಮನ್ನು ತುಳಿಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಕಣ್ರಿ. 1000 ವರ್ಷದಿಂದ ಮಾಡಿರುವಂತಹ ದೌರ್ಜನ್ಯಕ್ಕೆ ಲೆಕ್ಕವೇ ಇಲ್ಲ. ಇತಿಹಾಸದಲ್ಲಿ ಯಾವ ಶಬ್ದಗಳು ಅದನ್ನು ವರ್ಣಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಅನ್ಯಾಯವನ್ನು ನಾವು ಅನುಭವಿಸಿದ್ವಿ. ಕೇವಲ ರಾಮ ಜನ್ಮಭೂಮಿ ಹೋರಾಟ ಒಂದರಲ್ಲೇ 3.5 ಲಕ್ಷ ಜನ ಸತ್ತು. 3.5 ಲಕ್ಷ ಜನ ಸತ್ತಿರ್ತಕ್ಕಂಥ ಜನಗಳಿಗೆ ಲೆಕ್ಕನೇ ಇಲ್ಲ. ಬಹುತೇಕ ಇವತ್ತಿನ ಜನಸಂಖ್ಯೆ ನಮ್ಮ ದೇಶ ಎಷ್ಟಿದೆಯೋ ಅಷ್ಟೇ ಸಂಖ್ಯೆಯಲ್ಲಿ ನಮ್ಮವರು ಆ ಹೋರಾಟದಲ್ಲಿ ಸತ್ಯ ಮುಂಚೆ. ಇದು ಮೊದಲ ಪ್ರಾರಂಭ. ಈ ಜಾಗರಣ ಬಹುತೇಕ ಇವತ್ತು ಇಡೀ ಜಗತ್ತಿಗೆ ಅದು ಪಸರಿಸ್ತಾ ಇದೆ. ಎಲ್ಲಿ ಹೋದ್ರೂ ಕೂಡ ನಮ್ಮವರ ನಿಲುವು ತುಂಬಾ ಸ್ಪಷ್ಟ ಆಗ್ತದೆ. ಖಂಡಿತವಾಗಿ ಈ ಒಂದು ಜಾಗರಣದ ಅಭಿಯಾನಕ್ಕೆ ಹೊಸ ತಿರುವು, ಹೊಸ ವೇಗ ಇದನ್ನು ಕೊಟ್ಟಿರತಕ್ಕಂಥವ್ರು ನಮ್ಮ ಮೋದಿ ಪ್ರಧಾನಮಂತ್ರಿಯವರು. ವಾಜಪೇಯಿ ಅವರು ಇದ್ದಾಗ ಅದು ಶುರುವಾಯಿತು. ಅದ್ವಾನಿ ಅವರ ನೇತೃತ್ವದಲ್ಲಿ ಶುರುವಾಯಿತು. ಜನಜಾಗರಣ ಶುರುವಾಯಿತು. ಆದರೆ ಅದಕ್ಕೆ ರೂಪ ಬಂದಿದ್ದು ಯಾಕಂದ್ರೆ ಅಧಿಕಾರ, ಇದಕ್ಕೆ ಜನಮಾನಸ ಬೆಂಬಲ ಕೊಡ್ತು. ಆ ಸಂಖ್ಯೆಯಲ್ಲಿ ಎಂಪಿಗಳನ್ನು ಆರಿಸಿ ಕಳಿಸಿದ್ರಿ. ಸರ್ಕಾರ ನಮ್ದು ಬಂತು, ರಾಜ್ಯಸಭೆಯಲ್ಲೂ ನಮ್ದಾಯ್ತು, ಪಾಸಾಯ್ತು. ಒಟ್ಟಾರೆ ಇಡೀ ಜನ ಒಟ್ಟಿಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಈ ಅಭಿಯಾನಕ್ಕೆ ಶಕ್ತಿ ಬಂತು. ಇವತ್ತು ರಾಮ ಜನ್ಮಭೂಮಿ ಮಂದಿರ ಇವತ್ತು ನಿರ್ಮಾಣ ಆಗ್ತಾ ಇದೆ. 22ಕ್ಕೆ ಪ್ರಾರಂಭ. ಅವತ್ತು ಇಡೀ ದೇಶದ ಎಲ್ಲ ಮೂಲೆಗಳಲ್ಲಿ, ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಆಗಬೇಕು. ಸಂಭ್ರಮದ ಒಂದು ಹಬ್ಬವನ್ನ, ಉತ್ಸಾಹವನ್ನ. ಅಯೋಧ್ಯೆಯಲ್ಲೆಲ್ಲೂ ಆಗ್ತಾ ಇದೆ. ನಮ್ಮೂರಿಗೂ ಅದಕ್ಕೂ ಏನು ಸಂಬಂಧ ಅಂತಲ್ಲ. ಇದು ನಮ್ಮ ರಕ್ತದ ಜಾಗರಣ. ರಾಮ ಜನ್ಮಭೂಮಿ ಜೊತೆಗೆ ಇನ್ನೂ ಅನೇಕ ಬೇರೆ ಬೇರೆ ಬೆಳವಣಿಗೆಗಳಾಗ್ಲಿಕ್ಕಿದಾವೆ. ಅದಕ್ಕೆ ನೀವೇ ಸಾಕ್ಷಿ, ನಾವೇ ಸಾಕ್ಷಿ. ಈ ಒಂದು ಸಂದರ್ಭದಲ್ಲಿ ಇತಿಹಾಸದಲ್ಲಿ ಎಲ್ಲರಿಗೂ ಈ ತರ ಒಂದು ಸಂದರ್ಭ ಸಿಗುವುದಿಲ್ಲ ಬದುಕಿನಲ್ಲಿ. ಎಲ್ಲೋ ಕೆಲವರಿಗೆ ಮಾತ್ರ ಆ ಒಂದು ಅವಕಾಶಗಳು ಸಿಗ್ತವೆ. ಐತಿಹಾಸಿಕ ಅಭಿಯಾನದಲ್ಲಿ ಪಾಲ್ಗೊಳ್ತಕ್ಕಂಥದ್ದು. ಇತಿಹಾಸ ಅಂತಂದ್ರೆ ಆಕಾಶದಿಂದ ಉದುರು ಬೀಳುವುದಿಲ್ಲ. ನಮಗೆ ಗೊತ್ತಿಲ್ಲದ ಹಾಗೆ ರೂಪುಗಳು, ಏನು ಶಬ್ದ ಇಲ್ದೇನೆ, ಏನು ಗದ್ದಲ ಗೌಜಿಲ್ದೇನೆ ಇತಿಹಾಸ ನಿರ್ಮಾಣ ಆಗ್ಬಿಡುತ್ತೆ. ಹಾಗೆ ಇತಿಹಾಸದ ಒಂದು ಪರ್ವಕಾಲದಲ್ಲಿ ನಾವಿದ್ದೀವಿ. ಈ ಅಭಿಯಾನದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಬೇಕು. ನಮ್ಮ ಡ್ಯೂಟಿ ರಾಜಕೀಯದ ಹೊರತುಪಡಿಸಿ, ನಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನ ಎಲ್ಲದನ್ನು ಹೊರತುಪಡಿಸಿ ಧರ್ಮದ ವಿಷಯದಲ್ಲಿ ಒಟ್ಟಿಗೆ ಹೋಗ್ತಕ್ಕಂಥ ಒಂದು ದೊಡ್ಡ ಅಭಿಯಾನ, ಒಂದು ರಾಷ್ಟ್ರದ ಅಭಿಯಾನ. ಇದರಲ್ಲಿ ಎಲ್ಲರೂ ಒಟ್ಟಿಗೆ ಪಾಲ್ಗೊಳ್ಳಬೇಕು. ನಾನು ಕೂಡ ಬೇರೆ ಬೇರೆ ಕಾರಣಗಳಿಂದ ಅನೇಕ ದಿವಸಗಳಿಂದ, ಮೊದಲು ಕೋವಿಡ್ ಅಂತ ಆಯಿತು, 2 ವರ್ಷ, ನಂತರದಲ್ಲಿ ಅನಾರೋಗ್ಯ ಅಂತ ಆಯಿತು. ಸುಮಾರು ಕಳೆದ 6 ತಿಂಗಳಿಂದ ನಾನು ಸ್ವಲ್ಪ ಓಡಾಟ ಅದು ಇದು ಶುರು ಮಾಡಿದೆ. ಅದಕ್ಕೂ ಮುಂಚೆ ನನ್ನ ಹತ್ರ ನಾನು ಎಲ್ಲೂ ಕೂಡ ಹೋಗ್ತಿರ್ಲಿಲ್ಲ, ಯಾರಿಗೂ ಸಿಗ್ತಾನೂ ಇರಲಿಲ್ಲ. ಬಹುತೇಕ ಊರಲ್ಲೂ ಇರ್ತಿರ್ಲಿಲ್ಲ ನಾನು. ಈಗ ಒಂದು ಸ್ವಲ್ಪ ಏನೇನೋ ವಿಚಿತ್ರ ಬೆಳವಣಿಗೆಗಳು ಶುರುವಾಗಿದ್ದಾವೆ. ಇರಲಿ, ಗೊತ್ತಿಲ್ಲ, ಭಗವಂತನ ತೀರ್ಮಾನ. ಅದು ಹೇಗೆ ತಗೊಂಡೋಗ್ತದೋ ಗೊತ್ತಿಲ್ಲ. ಕೆಲವರಿಗೆ ಬೇಸರ ಆಗಿತ್ತು ನಾನು ಸಿಗುದಿಲ್ಲ ಅಂತ. ರಾಮ ಮಂದಿರ ಉದ್ಘಾಟನೆ ನನಗೂ ಕೂಡ ಅನಿಸ್ಬಿಟ್ಟಿತ್ತು, ರಾಜಕೀಯ ಸಾಕು ಅಂತ ಅನಿಸ್ಬಿಟ್ಟಿತ್ತು. ಗೊತ್ತಿದೆ, ತುಂಬ ಮಂದಿ ಹತ್ತಿರದವ್ರಿಗೆ ಗೊತ್ತಿದೆ. ಕಳೆದ 2-3-4 ಚುನಾವಣೆಗಳಿಂದ ಹೇಳ್ತಾ ಇದ್ದೆ ನಾನು, ಸಾಕು ಈ ರಾಜಕಾರಣ ಬೇಡ ಅಂತ. ಎಲ್ಲರಿಗೂ ಗೊತ್ತಿದೆ. ಸರಿ, ತೀರ್ಮಾನ ಮಾಡ್ಬಿಡೋಣ ಅಂತ ಅನಿಸ್ತು, ಬೇಡ ಮುಗಿಸ್ಬಿಡೋಣ ಅಂತ. ಆದರೆ ಎಷ್ಟೋ ಸರಿ ನಾವು ತಿಳ್ಕೊಂಡಂಗೆ ಇರೋದಿಲ್ಲ. ನಾವು ಒಂದು ಕಡೆ ಹೋದ್ರೆ ಸಮಯ ಮತ್ತೊಂದು ಕಡೆ ಎಳ್ಕೊಂಡು ಹೋಗುತ್ತೆ. ನಾವು ತಿಳ್ಕೊಂಡಿಲ್ಲ ನೀವು ರಾಜಕಾರಣಿ ಅಂತ ಹೇಳಿ. ದೇವರ ಆಶೀರ್ವಾದ. ಬಹುತೇಕ ನನಗೆ ಅದು ಅರ್ಥ ಆಗ್ತಾ ಇಲ್ಲ. ಈ ಒಂದು ಪ್ರೀತಿ, ವಿಶ್ವಾಸ, ಇದು ಬಹುತೇಕ ಈ ಜನ್ಮದಲ್ಲಿ ಮಾಡಿರೋ ಪುಣ್ಯ ಖಂಡಿತವಾಗಲ್ಲ. ಈ ಜನ್ಮದಲ್ಲಿ ಪುಣ್ಯ ಮಾಡಿಲ್ಲ ನಾವು.
ಈ ಜನ್ಮದ ಪುಣ್ಯ ಅಲ್ಲ, ಅದು ಯಾವುದೋ ಜನ್ಮದ ಪುಣ್ಯ, ಯಾವುದೋ ರೀತಿಯ ಒಂದು ಸಂಬಂಧಗಳು, ಗೊತ್ತಿಲ್ಲದ ಆ ಭಾಷೆ ನಮ್ಮ ಒಳಗಡೆಯಿಂದ ಮಾತಾಡ್ಸತ್ತೆ. ಅದಕ್ಕೆ ಶಬ್ದ ರೂಪ ಇಲ್ಲ, ಅದಕ್ಕೆ ಗೊತ್ತಿಲ್ಲದ ಆ ಸಂವೇದನೆ ಅದೆಲ್ಲೋ ನಮ್ಮನ್ನ ಒಟ್ಟಿಗೆ ತಗೊಂಡು ಹೋಗ್ತಾ ಇದೆ. ಈ ಒಂದು ಸಂಬಂಧಕ್ಕೆ ನಾನು ಶಬ್ದ ರೂಪದಲ್ಲಿ ಯಾವುದೇ ಬೆಲೆ ಕಟ್ಟಲಿಕ್ಕೆ ಸಿದ್ಧ ಇಲ್ಲ. ಆ ಒಂದು ಪ್ರೀತಿ ವಿಶ್ವಾಸ ಮತ್ತೊಮ್ಮೆ ಎಲ್ಲೋ ಎಳ್ಕೊಂಡು ಹೋಗ್ತಾ ಇದೆ. ರಾಷ್ಟ್ರದ ಅಭಿಯಾನದಲ್ಲಿ ಈ ಬಾರಿ ರಾಮ ಮಂದಿರದ 22ನೇ ತಾರೀಕಿಗೆ ರಾಮ ಮಂದಿರದ ಉದ್ಘಾಟನೆ ಜೊತೆಗೆ ಒಂದು ಮೈಲಿಗಲ್ಲು ಸ್ಥಾಪನೆ ಆಗುತ್ತೆ. ಅಷ್ಟರ ನಂತರದಲ್ಲಿ ಇದ್ದಿದ್ದು ಮಹಾಸಂಗ್ರಾಮ. ಚುನಾವಣೆಯಲ್ಲಿ ಎಷ್ಟು ಸೀಟ್ ಬರುತ್ತೆ ಹೋಗುತ್ತೆ ಇದು ಅಪ್ರಸ್ತುತ. ಗೆಲ್ತೀವಿ, ಸರ್ಕಾರ ನಮ್ದಾಗತ್ತೆ, 100ಕ್ಕೆ 100% ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ, ಅದರಲ್ಲಿ ಡೌಟ್ ಇಲ್ಲ. ಎಲ್ಲರಿಗೂ ಅನ್ಸ್ಬಿಟ್ಟಿದೆ, ಕಾಂಗ್ರೆಸ್ನವರಿಗೂ ಅನ್ಸ್ಬಿಟ್ಟಿದೆ, ಅದರಲ್ಲಿ ಡೌಟ್ ಇಲ್ಲ. ಆದರೆ ಈ ಬಾರಿ ನಮ್ಮ ಗೆಲುವು ಸೀಟಿನ ಗೆಲ್ಲುವುದಲ್ಲ, ವೈಚಾರಿಕವಾಗಿ ನಮ್ಮನ್ನ ವಿರೋಧ ಮಾಡ್ತಕ್ಕಂಥವ್ರು ಇದ್ದಾರೆ, ಹಿಂದುತ್ವವನ್ನು ಅವಹೇಳನ ಮಾಡ್ತಕ್ಕಂಥವ್ರು ಇದ್ದಾರೆ, ರಾಷ್ಟ್ರೀಯತೆಯನ್ನು ಜರಿತಕ್ಕಂಥ, ರಾಷ್ಟ್ರೀಯತೆ ಹಿತದ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೊಳ್ತಕ್ಕಂಥ ದೇಶದ್ರೋಹಿಗಳು ಯಾರಿದಾರಲ್ಲ ಅವರಿಗೆ ತಕ್ಕ ಪಾಠ ಕಲಿಸ್ಬೇಕು. ವೈಚಾರಿಕ ಸಂಘರ್ಷಕ್ಕೆ ಒಂದು ನಿರ್ಣಾಯಕ ಗೆಲುವಾಗುತ್ತೆ. ಎಷ್ಟು ರೀತಿ ನಮ್ಮನ್ನು ಒಡೆಯೋ, ಜಾತಿ ಹೆಸರಿನಲ್ಲಿ ಒಡೆಯೋ ಪ್ರಯತ್ನ, ಊರಿನ ಹೆಸರಿನಲ್ಲಿ, ರೀಜನ್ ಹೆಸರಿನಲ್ಲಿ ಏನೆಲ್ಲ ಒಡೆಯೋ ಪ್ರಯತ್ನ, ಈ ವೈಚಾರಿಕ ಸಂಘರ್ಷಕ್ಕೆ ಈ ಬಾರಿ ಒಂದು ನಿರ್ಣಾಯಕ ತಿರುವು ಸಿಗಬೇಕು. ಇಡೀ ಬಹುತೇಕ ಉತ್ತರದಿಂದ ದಕ್ಷಿಣ ತನಕ ಎಲ್ಲಾ ಕಡೆಗೂ ಒಂದೇ ಧ್ವನಿ, ಈ ಬಾರಿ ಮತ್ತೆ ಮೋದಿಯವರು ಬರಬೇಕು ಅಂತ. ಬಾಕಿ ಉಳಿದಂತ ಸಣ್ಣ ಪುಟ್ಟ ಚುನಾವಣೆಗಳಲ್ಲಿ ಏನೇ ವ್ಯತ್ಯಾಸ ಇದ್ರೂ ಕೂಡ ಈ ಚುನಾವಣೆಯಲ್ಲಿ ಯಾರದ್ದು ಕೂಡ ವ್ಯತ್ಯಾಸ ಇದ್ದಾಗಿಲ್ಲ. ಕಾಂಗ್ರೆಸ್ನವ್ರ ಮನಸ್ಸಿನಲ್ಲಿ ಕೂಡ ಅವ್ರು ಹೇಳ್ತಾರೆ, ಅಲ್ಲಿ ಹೋಗಿ ವೇದಿಕೆ ಮೇಲೆ ಬೈತಾರೆ ಬಂದ್ಕೊಂಡು, मोदी जी को आना है जी, ये अपना नाटक है, ये तो चलता रहेगा, लेकिन अंदर की बात हम बोलते हैं मोदी जी को आना है. ಇದು ಕಾಂಗ್ರೆಸ್ ಅವರು ಓಪನ್ ಆಗಿ ಹೇಳ್ತಾರೆ, ನಾಯಕರೇ ಹೇಳ್ತಾರೆ. ಯಾರು ಲೀಡರ್ಶಿಪ್ ತಗೊಂಡು ಬಿಜೆಪಿ ವಿರುದ್ಧ ಅಭಿಯಾನ ಶುರು ಮಾಡಿದಾರೋ ಅವರೇ ಹೇಳ್ತಾರೆ. ಹೇಳಿದೆ, ನೀವೇ ಹೀಗೆ ಹೇಳಿದ್ರೆ ಹೇಗೆ? ನೀವು ಕಾಂಗ್ರೆಸ್ ಲೀಡರ್, ನೀವೇ ಹೀಗೆ ಹೇಳಿದ್ರೆ, अरे भाई अपने घर में भी अपना नहीं सुनते, मोदी जी को ही वोट देते वो लोग. अपने चुनाव में तो वोट देते हैं हमें, लेकिन इस चुनाव में तो अपना कोई सुनने वाले नहीं है, वो मोदी जी को ही वोट देते हैं. ಇದು ಅವ್ರು ಹೇಳ್ತಾರೆ, ಅವ್ರ ಬಾಯಿನಲ್ಲಿ ಹೇಳ್ತಾರೆ. ಸೊ ಅದಕ್ಕೆ ವಾತಾವರಣ, ಇದು ದೈವಿಕ ಒಂದು ತೀರ್ಮಾನ, ಇದು ಭಾರತ ಎದ್ದು ನಿಲ್ಲಬೇಕು ಅನ್ನುವಂಥದ್ದು. ಇದಕ್ಕೆ ನಾವೆಲ್ಲರೂ ಆ ಒಂದು ಮಹಾಸಂಗ್ರಾಮದ ಸಿದ್ಧತೆಯಲ್ಲಿ ಪುನಃ ಮತ್ತೆ ಜೋಡಿಸ್ಕೋಬೇಕು. ಸಂಗ್ರಾಮದಲ್ಲಿ ಗೆಲುವು ನಮ್ಮದು ಆಗಲೇಬೇಕು. ಹೆಜ್ಜೆ ಇಟ್ಟ ನಂತರ ಗೆಲುವು ನಮ್ಮದೇ ಆಗಬೇಕು. ಆಗತ್ತೆ, 100ಕ್ಕೆ 100% ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ 22ರ ಅಭಿಯಾನದ ಪ್ರಾರಂಭದ ಜೊತೆ, ರಾಮ ಜನ್ಮಭೂಮಿಯ ಅನಾವರಣದ ಜೊತೆಯಲ್ಲಿ ಮಹಾಸಂಗ್ರಾಮದ ವೀಳ್ಯವನ್ನು ಕೂಡ ನಾವೆಲ್ಲ ತಗೋಬೇಕು, ಅದರ ಜೊತೆಗೆ ಸಿದ್ಧ ಆಗಬೇಕು. ಗೆಲುವಿನ ಜೊತೆಗೆ ವೈಚಾರಿಕ ಗೆಲುವು. ಯಾರೂ ಕೂಡ ನಮ್ಮ ವಿಚಾರವನ್ನ, ನನ್ನನ್ನು ಪ್ರಶ್ನೆ ಮಾಡಲಿ ತೊಂದರೆ ಇಲ್ಲ, ನಿಮ್ಮನ್ನು ಪ್ರಶ್ನೆ ಮಾಡಲಿ ತೊಂದರೆ ಇಲ್ಲ, ನಮ್ಮ ವೈಯಕ್ತಿಕ ನಡವಳಿಕೆಗಳನ್ನ ಅದು ಇದು ಚರ್ಚೆ ಮಾಡಲಿ, ರಾಜಕೀಯ ರೀತಿ ನೀತಿಗಳನ್ನ ಚರ್ಚೆ ಮಾಡಲಿ, ಆದ್ರೆ ಧರ್ಮವನ್ನ ಯಾರು ಚರ್ಚೆ ಮಾಡಲ್ಲ. ರಾಜಕೀಯ ಆ ಕೆಲಸ, ಈ ಕೆಲಸ, ಅದು ಇದು, ಇದನ್ನ ಯಾರು ಬೇಕಾದ್ರೂ ಚರ್ಚೆ ಮಾಡೋಣಂತೆ. ಆದ್ರೆ ಧರ್ಮದ ವಿಷಯ ಇದು ಚರ್ಚೆಯ ವಿಷಯ ಅಲ್ಲ, ರಾಷ್ಟ್ರೀಯತೆಯ ವಿಷಯ ಇದು ಚರ್ಚೆಯ ವಿಷಯ ಅಲ್ಲ, ರಕ್ತದ ವಿಷಯ ಇದು ಚರ್ಚೆಯ ವಿಷಯ ಅಲ್ಲ, ಇದು ಹೊಂದಾಣಿಕೆಯ ವಿಷಯ ಅಲ್ಲ. ಇದನ್ನು ಸ್ಪಷ್ಟವಾಗಿ ಹೇಳಬೇಕು, ಜಗತ್ತಿಗೆ ಹೇಳಬೇಕು. ಜಗತ್ತಿಗೆ ಗೊತ್ತಾಗ್ಬಿಟ್ಟಿದೆ, ನಮ್ಮ ದೇಶದಲ್ಲಿರೋ ಕೆಲವು ಮೂರ್ಖರಿಗೆ ಇನ್ನೂ ಅರ್ಥ ಆಗ್ತಿದೆ, ಜಗತ್ತಿಗೆ ಅರ್ಥ ಆಗ್ಬಿಟ್ಟಿದೆ, ಅವ್ರು ಒಪ್ಕೊಳ್ಳಿಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಆದ್ರೆ ನಮ್ಮ ದೇಶದ ಒಳಗಡೆ ಇರತಕ್ಕಂಥ ಸಮುದಾಯ ಇದೆಯಲ್ಲ ಒಂದಿಷ್ಟು, ಅವರಿಗೆ ಇದು ಅರ್ಥ ಆಗ್ಲಿಲ್ಲ. ಅರ್ಥ ಮಾಡಿಸ್ಬೇಕು, ಅರ್ಥ ಆದ್ರೆ ಸರಿ, ಅರ್ಥ ಮಾಡ್ಕೊಂಡ್ರೆ ಸರಿ, ಇಲ್ಲದ ಅರ್ಥ ಮಾಡಿಸ್ತೀವಿ. ಈ ಭಾಷೆಯಲ್ಲೇ ಹೇಳಿ ಅರ್ಥ ಮಾಡಿಸ್ತೀವಿ ನಾವು. ನಿಮ್ಗೆ ಯಾವ ಭಾಷೆ ಬೇಕು ಅದೇ ಭಾಷೆಯಲ್ಲ ಅರ್ಥ ಮಾಡಿಸ್ತೀವಿ. ಇದನ್ನು ಕೂಡ ನಾವು ಹೇಳಬೇಕು. ಸೊ ದಯವಿಟ್ಟು ಆ ಒಂದು ಮಹಾಸಂಗ್ರಾಮದ ಸಿದ್ಧತೆಯಲ್ಲಿ ನಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅನ್ನುವಂಥ ಒಂದು ವಿನಂತಿಯನ್ನ, ನನ್ನಿಂದ ಏನಾದರೂ ಗೊತ್ತಿಲ್ಲದೇನೆ ಇಷ್ಟು ದಿವಸಗಳ ಕಾಲ ಏನು ಗ್ಯಾಪ್ ಆಗಿದೆ, ಬಹುತೇಕ ಏನಾದರೂ ತಪ್ಪಿದ್ದಿದ್ದರೆ ದಯವಿಟ್ಟು ಕ್ಷಮಿಸಬೇಕು. ಮುಂದಿನ ಒಂದು ಮಹಾಸಂಗ್ರಾಮದ ಸಿದ್ಧತೆಯನ್ನ ನಾವೆಲ್ಲರೂ ಒಟ್ಟಿಗೆ ಮಾಡಬೇಕು ಅನ್ನುವಂಥ ಒಂದು ವಿನಂತಿಯನ್ನ ನಾನು ಮಾಡ್ಕೊಂತೀನಿ. ಈಗ ಎಲ್ಲೆಲ್ಲಿ ಜೋಡಿಸ್ಯಾರೆ, ಎಲ್ಲೆಲ್ಲಿ ಹೋಗ್ಬೇಕು ಅಂತ ಹೇಳಿದ್ದಾರೆ.
ಆ ಎಲ್ಲರ ಮನೆಗಳಿಗೆ ನಮ್ಮ ಸಮಾಜದ ಎಲ್ಲ ಹಿರಿಯರನ್ನ ಅವ್ರಿಗೆಲ್ಲರ ಮನೆಗಳಿಗೂ ಹೋಗಿ ರಾಮ ಮಂದಿರದ ಒಂದು ಮಂತ್ರಾಕ್ಷತೆ ಕೊಡಬೇಕು ಅಂತ. ಈಗ ನೀವು ಎಲ್ಲಿ ತೀರ್ಮಾನ ಮಾಡ್ತಿರೋ ಅದೇ ಪ್ರಕಾರದಲ್ಲಿ ಕಾರ್ಯಕ್ರಮ ನಡೀಲಿ. ಎಲ್ಲರಿಗೂ ಕೂಡ